ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ. ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಈ 5 ವಸ್ತುಗಳನ್ನು ಖರೀದಿಸಿ ಶುಭ ಮತ್ತು ಸಮೃದ್ಧಿಯ ಲಾಭ ಪಡೆಯಿರಿ. ಆ 5 ವಸ್ತುಗಳು ಯಾವುದೆಂದು ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ವೀಕ್ಷಕರೇ, ಅಕ್ಷಯ ತೃತೀಯ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ದಿನಗಳಲ್ಲಿ ಒಂದು. ಅಕ್ಷಯ ಎಂಬುದು ಕ್ಷಯವಾಗದ ಅಥವಾ ಶಾಶ್ವತವಾದದ್ದು ಎಂಬ ಅರ್ಥವನ್ನು ಹೊಂದಿದೆ. ಈ ದಿನ ಮಾಡಿದ ದಾನ, ಪುಣ್ಯ ಅಥವಾ ಖರೀದಿ ಕಾರ್ಯಗಳು ಶಾಶ್ವತ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ದರೂ ಕೆಲವು ಪರ್ಯಾಯ ವಸ್ತುಗಳನ್ನು ಖರೀದಿಸುವ ಮೂಲಕ ಶುಭ ಫಲವನ್ನು ಪಡೆಯಬಹುದು. ಬೆಳ್ಳಿ, ದೇವರ ಮೂರ್ತಿ, ಧಾನ್ಯಗಳು, ಲೋಹ ಪಾತ್ರೆಗಳು ಅಥವಾ ತಾಮ್ರ ಪಾತ್ರೆಗಳನ್ನು ಖರೀದಿಸುವುದು ಕೂಡ ಈ ದಿನದ ಶುಭತೆಯನ್ನು ಹೆಚ್ಚಿಸಬಹುದು. ಅದೇ ಸಮಯದಲ್ಲಿ ದಾನ ಮಾಡಬಹುದು. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಕೂಡ ಅಕ್ಷಯ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಚಿನ್ನ ಖರೀದಿ ಹೊರತಾಗಿಯೂ ಈ ದಿನದಂದು ಧಾರ್ಮಿಕತೆಯಿಂದ, ಸಾರ್ಥಕತೆಯಿಂದ ಆಚರಿಸಬಹುದು. ಅನೇಕರಿಗೆ ಈ ದಿನ ಚಿನ್ನ ಖರೀದಿಸುವುದು ಪ್ರಮುಖ ಆಚರಣೆಯಾಗಿದ್ದು ಅದನ್ನು ಬಹು ಶುಭಕರವೆಂದು ತಿಳಿಯುತ್ತಾರೆ. ಆದರೆ ಇತ್ತೀಚೆಗೆ ಚಿನ್ನದ ಬೆಲೆ ಅತೀವ ಏರಿಕೆಯಾಗಿರುವುದರಿಂದ ಮಧ್ಯಮ ವರ್ಗದವರು ಮತ್ತು ಬಡವರು ಅದನ್ನು ಕೇವಲ ನೋಡಿಯೇ ತೃಪ್ತಿಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ನೀವು ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಚಿನ್ನವನ್ನು ಹೊರತುಪಡಿಸಿ ಬೇರೆ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಹುದು. ಅವು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮಣ್ಣಿನ ಮಡಕೆ. ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಕೆ ಖರೀದಿಸುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇದು ಸಂಪತ್ತು ಮತ್ತು ಆಸ್ತಿಯ ಸಂಕೇತವಾಗಿದ್ದು ಚಿನ್ನ ಅಥವಾ ಬೆಳ್ಳಿ ಖರೀದಿಸಲು ಸಾಧ್ಯವಿಲ್ಲದವರಿಗೆ ಉತ್ತಮ ಪರ್ಯಾಯವಾಗಿದೆ. ಕಲ್ಲುಪ್ಪು. ಅಕ್ಷಯ ತೃತೀಯದಂದು ಕಲ್ಲು ಉಪ್ಪು ಖರೀದಿಸುವುದನ್ನು ಕೂಡ ಬಹು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇದು ಭೌತಿಕ ಸುಖ ಅಧಿಪತಿ ಶುಕ್ರ ಗ್ರಹ ಹಾಗೂ ಮಾನಸಿಕ ಶಾಂತಿಗೆ ಕಾರಣವಾಗುವ ಚಂದ್ರದೇವನಿಗೆ ಸಂಬಂಧಿಸಿದ ವಸ್ತುವೆಂದು ನಂಬಲಾಗುತ್ತದೆ. ಈ ಪವಿತ್ರ ದಿನದಲ್ಲಿ ಕಲ್ಲು ಉಪ್ಪನ್ನು ಖರೀದಿಸಿ ಮನೆಯಲ್ಲಿ ಇಡುವುದರಿಂದ ಸಂಪತ್ತು, ಸಂತೋಷ ಮತ್ತು ಶಾಂತಿ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಳದಿ, ಸಾಸಿವೆ ಮತ್ತು ಕೊತ್ತಂಬರಿ ಬೀಜ. ಅಕ್ಷಯ ತೃತೀಯ ದಿನದಂದು ಬಾರ್ಲಿ ಖರೀದಿಸುವುದರಿಂದ ಶ್ರೇಷ್ಠ ಕಾರ್ಯ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಹಳದಿ, ಸಾಸಿವೆ ಮತ್ತು ಕೊತ್ತಂಬರಿ ಬೀಜಗಳನ್ನು ಖರೀದಿಸುವುದು ಈ ದಿನದಂದು ಬಹು ಶುಭಕರವೆಂದು ನಂಬಲಾಗುತ್ತದೆ. ಈ ಧಾನ್ಯಗಳು ಸಂಪ್ರದಾಯಕ ಪ್ರಕಾರ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಆಕರ್ಷಿಸುವ ಶಕ್ತಿ ಹೊಂದಿವೆ. ಇವು ಶಾಂತಿ, ಸಂತೋಷ, ಸಮೃದ್ಧಿ ಸಂಕೇತಗಳಾಗಿವೆ. ಹತ್ತಿ. ಹೆಚ್ಚಿನ ಹಣವಿಲ್ಲದಿದ್ದರೂ ಕೂಡ ಈ ದಿನ ಹತ್ತಿ ಖರೀದಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಹತ್ತಿ ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ, ಶಾಂತಿ ನೆಲೆಸುತ್ತದೆ ಮತ್ತು ಧಾನ್ಯ ಸಂಪತ್ತಿನ ವೃದ್ಧಿಯಾಗುತ್ತದೆ. ಆದ್ದರಿಂದ ಅಕ್ಷಯ ತೃತೀಯದಂದು ಹತ್ತಿಯನ್ನು ಖರೀದಿಸುವುದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕವಡೆ ಮತ್ತು ಪಾತ್ರೆ. ಅಕ್ಷಯ ತೃತೀಯದಂದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ಖರೀದಿಸುವುದು ತುಂಬ ಶುಭಕರವಾಗಿದೆ. ಇವು ಮನೆಗೆ ಸಂಪತ್ತು ಮತ್ತು ಧಾನ್ಯಗಳ ನಿತ್ಯವೃದ್ಧಿಯನ್ನು ತಂದುಕೊಡುತ್ತವೆ ಎಂದು ನಂಬಲಾಗುತ್ತದೆ. ಇದೇ ರೀತಿ ಕವಡೆಯು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದ ವಸ್ತುವಾಗಿದೆ. ತಾಯಿ ಲಕ್ಷ್ಮಿಯಂತೆಯೇ ಕವಡೆಯು ಸಮುದ್ರದಿಂದ ಉದ್ಭವಿಸಿದ್ದು. ಇದು ಐಶ್ವರ್ಯ ಮತ್ತು ಶುಭದ ಸಂಕೇತವಾಗಿದೆ. ಈ ಪವಿತ್ರವಾದ ಕವಡೆಯನ್ನು ಅಕ್ಷಯ ತೃತೀಯದಂದು ಖರೀದಿಸಿ ದೇವಿಯ ಪಾದಗಳಲ್ಲಿ ಅರ್ಪಿಸುವುದರಿಂದ ಹಣದ ಕೊರತೆಯು ದೂರವಾಗುತ್ತದೆ ಮತ್ತು ಧನ ಸಂಪತ್ತು ಆಕರ್ಷಿತವಾಗುತ್ತದೆ. ವೀಕ್ಷಕರೇ, ಈ 5 ವಸ್ತುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬಂದು ನೀವು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ.